ಸಸ್ಯದ ಕಾಂಡದ ಸುತ್ತಳತೆ ಅಥವಾ ದಪ್ಪ ಹೆಚ್ಚಾಗಲು ಕಾರಣವಾದ ಅಂಗಾಂಶ ಯಾವುದು? ಸಸ್ಯದ ಕಾಂಡದ ಸುತ್ತಳತೆ ಅಥವಾ ದಪ್ಪ ಹೆಚ್ಚಾಗಲು ಕಾರಣವಾದ ಅಂಗಾಂಶ ಯಾವುದು? ಕ್ಯಾಬಿಯಂ ಅಂದ್ರೆ ಪಾರ್ಶ್ವವರ್ಧನ ಅಂಗಾಂಶ, ಟ್ರೆಕಿಡ್ಗಳು, ಪೆರೆಕೈಮಾ, ಝೈಲಮ್ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡಬೇಕಾದ್ರೆ ಈ ಒಂದು ವಿಷಯ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಾರ್ಶ್ವವರ್ಧನ ಅಂಗಾಂಶ ಅಂದ್ರೆ ಕಾಂಡ ಅಥವಾ ಬೇರುಗಳ ಸುತ್ತಳತೆಯನ್ನ ಹೆಚ್ಚಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸಸ್ಯದ ಕಾಂಡ ಸುತ್ತಳತೆ ಅಥವಾ ದಪ್ಪ ಹೆಚ್ಚಾಗಲು ಕಾರಣವಾದ ಅಂಗಾಂಶ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಪಾರ್ಶ್ವವರ್ಧನ ಅಂಗಾಂಶ. ಇದ್ರ ಕಾರ್ಯ ಬಂದ್ಬಿಟ್ಟು ಕಾಂಡ ಅಥವಾ ಬೇರುಗಳ ಸುತ್ತಳತೆಯನ್ನ ಹೆಚ್ಚಿಸ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪಾರ್ಶ್ವವರ್ಧನ ಅಂಗಾಂಶ. ಪಾರ್ಶ್ವವರ್ಧನ ಅಂಗಾಂಶವು ಸಸ್ಯದ ಪಾರ್ಶ್ವ ಭಾಗದ ಬೆಳವಣಿಗೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಸಸ್ಯದ ಪಾರ್ಶ್ವ ಭಾಗದ ಬೆಳವಣಿಗೆ ಅಂದ್ರೆ ದಪ್ಪ ಹೆಚ್ಚಾಗಲು ಕಾರಣವನ್ನ ಆಗ್ತಕ್ಕಂಥದ್ದು. ಈ ವಿಷಯ ಕೂಡ ನಮಗೆ ನೆನಪಿನಲ್ಲಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ವರ್ಧನ ಅಂಗಾಂಶದ ಜೀವಕೋಶಗಳು ಆಯ್ಕೆಗಳು ನೋಡ್ತೀವಿ. ಅತ್ಯಂತ ಕ್ರಿಯಾಶೀಲವಾಗಿವೆ, ರಸಧಾನಿಗಳನ್ನ ಹೊಂದಿರುವುದಿಲ್ಲ, ದೊಡ್ಡ ನ್ಯೂಕ್ಲಿಯಸ್ ಹೊಂದಿವೆ. ಹಾಗಾದ್ರ ಮೇಲಿನ ಎಲ್ಲವೂ ಅಂತ ಹೇಳಿ ನಾವು ನೋಡ್ತೀವಿ. ಆಪ್ಷನ್ ನಂಬರ್ ಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿಯಾದ ಉತ್ತರ. ವರ್ಧನ ಅಂಗಾಂಶಗಳ ಜೀವಕೋಶಗಳು ಅತ್ಯಂತ ಕ್ರಿಯಾಶೀಲವಾಗಿವೆ, ರಸಧಾನಿಗಳನ್ನ ಹೊಂದಿರುವುದಿಲ್ಲ, ದೊಡ್ಡ ನ್ಯೂಕ್ಲಿಯಸ್ ಅನ್ನ ಹೊಂದಿವೆ. ವರ್ಧನ ಅಂಗಾಂಶದ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಒಂದು ವರ್ಧನ ಅಂಗಾಂಶ ನಿರಂತರವಾಗಿ ವಿಭಜನೆ ಆಗುವುದರಿಂದ ಅಂದ್ರೆ ವಿಭಜಿಸುವುದರಿಂದ ಸಾಂದ್ರವಾದ ಕೋಶ ದ್ರವ್ಯ ಮತ್ತು ದೊಡ್ಡ ನ್ಯೂಕ್ಲಿಯಸ್ ಅನ್ನ ಹೊಂದಿದ್ದು ರಸಧಾನಿಗಳ ಇಲ್ಲಿ ಅಗತ್ಯವನ್ನ ಇರುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಆಯ್ಕೆಗಳು ನೋಡ್ತೀವಿ. ವರ್ಧನ ಅಂಗಾಂಶದ ಕೋಶಗಳು ಬಂದ್ಬಿಟ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಇವುಗಳು ರಸಧಾನಿಗಳನ್ನ ಹೊಂದಿರುವುದಿಲ್ಲ, ಇವುಗಳು ದೊಡ್ಡ ನ್ಯೂಕ್ಲಿಯಸ್ ಅನ್ನ ಹೊಂದಿವೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ವಿಭಜನೆಯ ಸಾಮರ್ಥ್ಯವನ್ನ ಕಳೆದುಕೊಂಡ ವರ್ಧನ ಅಂಗಾಂಶಗಳು ಏನಾಗಿ ಬದಲಾಗುತ್ತವೆ? ವಿಭಜನೆಯ ಸಾಮರ್ಥ್ಯವನ್ನ ಕಳೆದುಕೊಂಡ ವರ್ಧನ ಅಂಗಾಂಶಗಳು ಏನಾಗಿ ಬದಲಾಗುತ್ತವೆ ಅಂತಕ್ಕಂಥದ್ದಲ್ಲಿ ಪ್ರಶ್ನೆ. ಆಯ್ಕೆಗಳು ಹೊಸ ವರ್ಧನ ಅಂಗಾಂಶಗಳಾಗುತ್ತವೆಯೋ, ಶಾಶ್ವತ ಅಂಗಾಂಶಗಳಾಗುತ್ತವೆಯೋ, ದ್ರವ ಅಂಗಾಂಶಗಳು, ಯಾವುದು ಅಲ್ಲ ಅಂತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಭಜನೆಯ ಸಾಮರ್ಥ್ಯವನ್ನ ಕಳೆದುಕೊಂಡ ವರ್ಧನ ಅಂಗಾಂಶಗಳು ಏನಾಗಿ ಬದಲಾಗುತ್ತವೆ ಅಂದ್ರೆ ಅವು ಶಾಶ್ವತ ಅಂಗಾಂಶಗಳಾಗ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ. ಶಾಶ್ವತ ಅಂಗಾಂಶ ಅಂದ್ರೆ ಗೊತ್ತಿರಬೇಕು, ಶಾಶ್ವತ ಅಂಗಾಂಶ ಎಂದರೇನು ಅಂತ ಹೇಳಿ. ಕೋಶ ವಿಭಜನೆಯ ಸಾಮರ್ಥ್ಯವನ್ನ ಕಳೆದುಕೊಂಡು ಒಂದು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸಲು ವೈಶಿಷ್ಟ್ಯತೆಯನ್ನ ಪಡೆದ ಜೀವಕೋಶಗಳ ಗುಂಪನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಶಾಶ್ವತ ಅಂಗಾಂಶ. ಅದರ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ವಿಭಜನೆಯ ಸಾಮರ್ಥ್ಯವನ್ನ ಕಳೆದುಕೊಂಡ ವರ್ಧನ ಅಂಗಾಂಶಗಳನ್ನ ಏನಾಗಿ ಬದಲಾಗುತ್ತವೆ ಅಂದ್ರೆ ಇವುಗಳು ಶಾಶ್ವತ ಅಂಗಾಂಶಗಳಾಗಿ ಬದಲಾಗ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಶಾಶ್ವತ ಅಂಗಾಂಶ. ಈ ಒಂದು ವರ್ಧನ ಅಂಗಾಂಶದ ಬಗ್ಗೆ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಮುಂದಿನ ಒಂದು ಪಾರ್ಟ್ ನಲ್ಲಿ ನೋಡೋಣ. ಅದೇ ರೀತಿಯಾಗಿ ಇನ್ನುಳಿದ 40 ಪ್ರಶ್ನೆಗಳನ್ನ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ನಲ್ಲಿ, ಪಾರ್ಟ್ 5 ನಲ್ಲಿ ನೋಡೋಣ.